ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಬೇಳೆ ಮತ್ತು ಹೆಸರು ಕಾಳು, ಹುರುಳಿಕಾಳು, ಕಡಲೆಕಾಳು ನೆನೆಸಿಟ್ಟಿದ್ದೆ. ಅದನ್ನ ಹಾಕಿ ಚಟ್ನಿ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ಚಟ್ನಿಗೆ ಏನೇನು ತೊಗೊಂಡಿದ್ದೀನಪ್ಪ ಅಂದ್ರೆ ಜೀರಿಗೆ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಬದನೆಕಾಯಿ ಇಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈ ಚಟ್ನಿ ಒಂದು ಸತಿ ಮಾಡ್ಕೊಂಡು ತಿಂದು ನೋಡಿ, ಸಖತ್ತಾಗಿರುತ್ತೆ. ಮುದ್ದೆಗೆ ಚೆನ್ನಾಗಿ ಕಾಂಬಿನೇಷನ್ ಅನಿಸುತ್ತೆ, ಬೇಗನೂ ಆಗುತ್ತೆ. ಈ ಟೊಮೊಟೊ ಎಲ್ಲ ಬೇಯಿಸಿ ಮಾಡ್ಕೊಳೋಕ್ಕಿಂತ ಸ್ವಲ್ಪ ಬೇಳೆ, ಒಂದು 1/4 ಕಪ್ಪಷ್ಟು ಬೇಳೆ ಮತ್ತು ಹೆಸ್ರು ಕಾಳು, ಹುರುಳಿಕಾಳು, ಕಡಲೆಕಾಳು ಬೇಯಿಸ್ಬಿಟ್ಟು ಒಂದು 4 ಕುಕ್ಕರಿಗೆ ಬದನೆಕಾಯಿ, ಟೊಮೊಟೊ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಬೇಳೆ ಎಲ್ಲ ಹಾಕ್ಬಿಟ್ಟು ಒಂದೆರಡು ವಿಸಲ್ ಹೊಡೆಸ್ಕೊಳ್ಳಿ ಫ್ರೆಂಡ್ಸ್. ಒಂದು 2-3 ನಿಮಗೆ ಎಷ್ಟೊಂದು ಬೇಳೆ ಒಂದು 2-3 ಬೇಯಿಸ್ಕೊಳ್ಳಿ. ಆಮೇಲೆ ಬೇಕಾದ್ರೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಹಂಗೆ ಬದುಕಲ ಇದ್ದರೂ ಓಕೆ ಅಂದರೆ ಹಂಗೇ ಒಗ್ಗರಣೆ ಹಾಕೊಂಡು ಹಂಗೆ ಊಟ ಮಾಡ್ಬೋದು. ಈ ಥರ ನಾನು 4 ವಿಸಲ್ ಹೊಡೆಸ್ಕೊಂಡಿದ್ದೆ, ಆದರೂ ಈ ಥರ ಇತ್ತು. ನಮ್ಮನೇಲಿ ಈ ಥರ ಇದ್ದರೆ ಅಷ್ಟೊಂದು ಲೈಕ್ ಮಾಡಲ್ಲ ಯಾರೂ. ಆಮೇಲೆ ನಾನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಮಸಿ ಹಾಕಿ ನೋಡಿದೆ, ಆದರೆ ಅದು ಮಸಿದ್ರೂ ಅಷ್ಟೇ ನುಣ್ಣಗಾಗಲಿಲ್ಲ. ನಾನು 3 ವಿಸಲ್ ಅಷ್ಟೇ ಹಾಕ್ಕೊಂಡಿದ್ದೆ. ಅದಾದಮೇಲೆ ನಾನು ಮಿಕ್ಸಿಗೆ ಹಾಕ್ಕೊತೀನಿ. ಸ್ವಲ್ಪ ಬಿಸಿ ಎಲ್ಲ ಆದಮೇಲೆ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿಗೆ ಏನು ಜಾಸ್ತಿ ಹೊತ್ತು ಹಾಕಬೇಡಿ, ಒಂದು 2 ರೌಂಡ್ ತಿರುಗಿಸಿದ್ರೆ ಸಾಕು. ಆಮೇಲೆ ಈ ಥರ ಆಗುತ್ತೆ. ಈ ಸ್ವಲ್ಪ ಬೇಳೆನೂ ಹಂಗೆ ಎತ್ತಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಹಾಕೋಣ ಅಂತ ಸ್ವಲ್ಪ ಬಾಣಲಿನ ಇಟ್ಕೊಂಡಿದ್ದೀನಿ. ಮತ್ತು ಸಾಸಿವೆ, ಜೀರಿಗೆ ಹಾಕೋಕೆ ಹೋಗ್ಬಿಡಿ ಫ್ರೆಂಡ್ಸ್. ಜೀರಿಗೆ ರುಬ್ಬಕ್ಕೆ ಹಾಕ್ಕೊಂಡಿರ್ತೀವಲ್ಲ, ಹಂಗಾಗಿ ಕರಿಬೇವು ಮತ್ತು ಈರುಳ್ಳಿ, ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ನಾನು ಸ್ವಲ್ಪನೇ ಹಾಕ್ಕೊತಿದ್ದೀನಿ. ಬರೀ ಸಾಸಿವೆ ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಈರುಳ್ಳಿ ಪೀಸ್ ಬಂದಿತ್ತು, ಹಂಗಾಗಿ ಅದನ್ನೇ ಎತ್ಕೊಂಡು ಹಾಕಿ ಒಗ್ಗರಣೆ ಹಾಕ್ಕೊತಿದ್ದೀನಿ. ಜಾಸ್ತಿ ಏನು ಹಾಕ್ಕೊಳಕ್ಕೆ ಹೋಗ್ತಾಯಿಲ್ಲ. ಚಟ್ನಿ ರುಬ್ಕೊಂಡಿದ್ನಲ್ಲ, ಈ ಥರ ಆಗಿದೆ ಅದು. ಇವಾಗ ಸ್ವಲ್ಪ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರು ಹಾಕ್ಕೊಂಡು, ಸ್ವಲ್ಪ ತೆಳ್ಳಗೆ ಬೇಕಂದರೆ ತೆಳ್ಳಗೆ, ಇಲ್ಲಾಂದರೆ ನಾರ್ಮಲ್ ಗಟ್ಟಿಗೆ ಇದ್ದರೆ ಅಂದರೂ ಓಕೆನೇ. ಆಮೇಲೆ ಅದನ್ನು ಒಗ್ಗರಣೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಒಂದು ನಿಮಿಷ ಕುದಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಆಮೇಲೆ ನಾನು ಮುದ್ದೆ ಮಾಡ್ಕೊಂಡಿದ್ದೆ ಚಟ್ನಿಗೆ. ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೆ, ನಮ್ಮನೆ ತಿನ್ನೋದಂತ. ಬೆಳಗ್ಗೆ ಅದು ಬ್ಲಾಗಲ್ಲಿಗೆ ಎಂಡ್ ಮಾಡಿಕೊಂಡೆ. ಬೆಳಗ್ಗೆ ಎದ್ಬಿಟ್ಟು ಚಿತ್ರಾನ್ನ ಮಾಡ್ಕೊತಿದ್ದೀನಿ. ಕರಿಬೇವ್ದು, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು. ಈ ಕಡೆ ಮಿಕ್ಸಿ ಜಾರ್ಗೆ ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಂಡು ಬಂದೆ. ಕರಿಬೇವು ಆ್ಯಡ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಒಂದಿಡಿ. ಅದು ಕ್ಲಿಪ್ಪಿಂಗ್ ಮಿಕ್ಸ್ ಆಗಿಬಿಟ್ಟಿದೆ. ಅದನ್ನು ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಬಾಣಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಎಣ್ಣೆ ಬಿಟ್ಟಿದ್ದೀನಿ. ಇವಾಗ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಕರಿಬೇವು ಚಿತ್ರಾನ್ನ ಮಾಡಿದ್ರೆ ಬೆಂಗಳೂರಲ್ಲಿ ಇವಾಗ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ, ಹಂಗಾಗಿ ಕರಿಬೇವು ಚಿತ್ರಾನ್ನ ಮಾಡಿದ್ದೆ. ನಮ್ಮ ಮನೆಗೆ ಎಲ್ಲರಿಗೂ ಸ್ವಲ್ಪ ಕೋಲ್ಡ್ ಕೆಮ್ಮು ಆಗಿದೆ. ಕರಿಬೇವು ಮತ್ತೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆ. ಕಡಲೆ ಬೀಜ ಎಲ್ಲ ಹಾಕ್ಕೊಂಡಿದ್ದೀನಿ, ಫ್ರೈ ಮಾಡ್ಕೊತಾ ಇದ್ದೀನಿ. ಕಡಲೆ ಬೀಜ ಮತ್ತು ಕಡಲೆ ಬೇಳೆನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಒಂದು ಸತಿ ಕರಿಬೇವು ಚಿತ್ರಾನ್ನ ಮಾಡ್ಕೊಂಡು ಟ್ರೈ ಮಾಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರುತ್ತೆ. ಕರಿಬೇವು ತಿನ್ನಲ್ಲ ಅಂತ ಅಂತಾರಲ್ಲ, ಈ ಥರ ರುಬ್ಬಾಕಿ ಮಾಡಿದ್ರೆ ಗೊತ್ತಾಗಲ್ಲ. ನಮ್ಮ ಜೀವನ ನಾನು ಇವತ್ತು ಇದೇ ಥರ ಮಾಡಿಕೊಟ್ಟೆ. ಅವ್ನು ಸುಮ್ಮನೆ ತಿಂದಿದ್ದಾನೆ. ಮಾಮೂಲಿ ಕರಿಬೇವು ಸೊಪ್ಪಾದರೆ ಎಲ್ಲ ಎತ್ತಿಟ್ಟೆ, ಆಮೇಲೆ ಈರುಳ್ಳಿ, ಟೊಮೊಟೊ ಎಲ್ಲ ಎತ್ತಿಟ್ಟೆ ಫ್ರೆಂಡ್ಸ್. ಅವನೇನು ತಿನ್ನೋದಿಲ್ಲ ನಮ್ಮ ಜೀವ. ಹಂಗಾಗಿ ನಾನೆಲ್ಲ ರುಬ್ಬಾಕಿ ಇವತ್ತು ಮಾಡಿದ್ದೆ. ರುಬ್ಬಾಕಿ ಏನೇನು ಹಾಕ್ಕೊಳ್ಳಿ ಅಂದರೆ ಜೀರಿಗೆ ಮತ್ತು 2 ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಒಂದು 10 ನಿಮಗೆ ಖಾರಕ್ಕೆ ತಕ್ಕನಾಗೆ ಹಸಿಮೆಣ್ಸಿನ್ಕಾಯಿ ಹಾಕಿ ರುಬ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಈ ಕಡಲೆಬೀಜ ಎಲ್ಲ ಕೆಂಪಗಾಗಂಗೆ ಫ್ರೈ ಆಗಲಿ. ಆಮೇಲೆ ಕಡಲೆಬೀಜ ನಾನು ಬೇರೆ ಎತ್ತಿಟ್ಕೊತೀನಿ. ಇದರಲ್ಲೇ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡೋಕೆ ಹೋದರೆ ಹಸಿ ಅನಿಸುತ್ತೆ. ಹಂಗಾಗಿ ಎತ್ತಿಟ್ಕೊಳ್ತೀನಿ. ಲಾಸ್ಟಿಗೆ ತಿನ್ನಬೇಕಾದ್ರೆ ಮೆತ್ತಗೆ ಅನಿಸುತ್ತೆ, ಕರುಮ್ ಅಂತ ಅನ್ನಲ್ಲ. ಇವತ್ತು ಬೆಂಗಳೂರಲ್ಲಿ ಎಷ್ಟು ಮಳೆ ಬೇರೆ ಬರ್ತಾಯಿದೆ ಫ್ರೆಂಡ್ಸ್. ನಾನು ಒಂದು 2-3 ಬಕೆಟ್ ಬಟ್ಟೆ ಬೇರೆ ತೊಳೆದಾಕ್ಬಿಟ್ಟಿದ್ದೀನಿ. ನಾನು ಯಾವಾಗ ಬಟ್ಟೆ ತೊಳಿತೀನೋ ಜಾಸ್ತಿ ಆವಾಗ ಮಳೆ ಬಂದೇ ಬರುತ್ತೆ ಫ್ರೆಂಡ್ಸ್. ಒಂದು ಸ್ವಲ್ಪ ದಿನದಿಂದ ಅಬ್ಸರ್ವ್ ಮಾಡಿದ್ದೀನಿ. ಬಟ್ಟೆ ಯಾವಾಗ ಜಾಸ್ತಿ ತೊಳೆದಾಕಿರ್ತೀವೋ ಅವಾಗ ಮಳೆ ಬಂದೇ ಬರುತ್ತೆ. ಆಮೇಲೆ ಕಡಲೆಬೀಜ ಸೈಡಿಗೆ ಎತ್ತಿಟ್ಕೊಂಡೆ. ಈರುಳ್ಳಿ ಹಾಕಿಟ್ಕೊಂಡಿದ್ದೀನಿ. ಈರುಳ್ಳಿ ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಅದೊಂದು ಸ್ವಲ್ಪ ಫ್ರೈ ಆಗೋ ತನಕ ಬಿಟ್ಬಿಟ್ಟು ನಾನು ಪಾತ್ರೆ ತೊಳ್ಕೊಳ್ಳೋಣ ಅಂತ ಅದಕ್ಕೆ ಹೋಗಿ ಪಾತ್ರೆ ತೊಳ್ಕೊಂಬಂದೆ. ಅದು ಫ್ರೈಗೆ ಇಟ್ಬಿಟ್ಟು ಅದ್ರ ಹತ್ರ ನೋಡ್ಕೊಂಡು ನಿಂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅದ್ರ ಪಾಡಿಗೆ ಅದು ಫ್ರೈ ಆಗ್ತಾಯಿತ್ತು. ಆಮೇಲೆ ಏನೇನು ರುಬ್ಬಿಟ್ಕೊಂಡಿದ್ದೆ ಮಸಾಲ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಹಸಿ ವಾಸನೆ ಹೋಗೋ ತನಕ ಬಿಟ್ಕೊಂಡಿದ್ದೆ. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು, ಒಂದು ಲೋಟದಷ್ಟು ನೀರು ಹಾಕಿ ಮಿಕ್ಸಿ ಜಾರ್ ತೊಳೆದು ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ಹೆಂಗಿದ್ರು ಬೇಯಕ್ಕೆ ನೀರು ಬೇಕೇ ಬೇಕಲ್ವ, ಹಂಗಾಗಿ ಅದನ್ನೇ ಆ್ಯಡ್ ಮಾಡಿಕೊಂಡೆ. ಆಮೇಲೆ ಟೊಮೊಟೊನೂ ಆ್ಯಡ್ ಮಾಡ್ಕೊಳ್ಳಿ. ಟೊಮೊಟೊ 2 ಆ್ಯಡ್ ಮಾಡ್ಕೊತೀನಿ, ಯಾಕಂದರೆ ಲೆಮನ್ನು ಹಾಕ್ಕೊಂಡಿದ್ದೆನಲ್ಲ. ದಪ್ಪ ಟೊಮೊಟೊ 3. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಮಾಡ್ಕೊಂಡು ಒಂದ್ಸತಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ.
ಒಂದು ಸ್ವಲ್ಪ ಚಿತ್ರಾನ್ನಕ್ಕಿಂತ ಸ್ವಲ್ಪ ಕರಿಬೇವೆಲ್ಲ ಹಾಕಿ ಮೆಣಸು ಜೀರಿಗೆ ಇದನ್ನೆಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಟೊಮೊಟೊನ ಸ್ವಲ್ಪ ಚೆನ್ನಾಗಿ ಬೇಯಿಸಿ ಉಪ್ಪೆಲ್ಲ ಆ್ಯಡ್ ಮಾಡ್ಕೋಬೇಕು. ಅದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಕೆಮ್ಮು ಬೇರೆ ಆಗಿಬಿಟ್ಟಿದೆ ಫ್ರೆಂಡ್ಸ್. ಪಾಯಸ ಅವ್ರಿಗೆ ಕೊಡೋಕ್ಕೆ ಆಗ್ತಿಲ್ಲ ನನಗೆ, ಕೆಮ್ಮು ಬರ್ತಾಯಿದೆ ಸೆಂಟ್ರಲ್ಲಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಒಂದು 2 ನಿಮಿಷ ನೀರು ಹೋಗೋ ತನಕ ಬಿಟ್ಕೊಂಡಿದ್ದೆ. ಇವಾಗ ನೀರೆಲ್ಲ ಹೋಗಿದೆ. ಅದಾದಮೇಲೆ ಲಾಸ್ಟಿಗೆ ಕಡಲೆಬೀಜ ಮತ್ತು ಕಡಲೆಬೇಳೆ ಅದಕ್ಕೆ ಹಾಕ್ಕೊತಿದ್ದೀನಿ. ಅದಾದಮೇಲೆ ಲೆಮನ್ ಹಾಕ್ಕೊತಿದ್ದೀನಿ. ಲಾಸ್ಟಲ್ಲಿ ನಾನು ಗ್ಯಾಸೆಲ್ಲ ಆಫ್ ಮಾಡಿ ಒಂದು 5 ನಿಮಿಷ ಆದಮೇಲೆ ಲೆಮನ್ ಹಾಕ್ಕೊತೀನಿ. ಯಾಕಂದರೆ ಬಿಸಿದೇ ಹಾಕಿದ್ರೆ ಕಹಿ ಅಂತ ಅನ್ನಿಸ್ತಿದೆ ಫ್ರೆಂಡ್ಸ್ ನನಗೆ ಯಾಕೋ. ಹಂಗಾಗಿ ಲಾಸ್ಟಲ್ಲಿ ಒಂದು 5 ನಿಮಿಷ ಆದಮೇಲೆ ಲೆಮನ್ ಹಾಕ್ಕೊತೀನಿ. ಲಾಸ್ಟಿಗೆ ಈ ಥರ ಚಿತ್ರಾನ್ನ ಈ ಥರ ಬಂತು ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್.